ಚಾಮರಾಜನಗರದಲ್ಲಿ ಮಹಿಳೆಯ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಶವದ ಗುರುತನ್ನು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಚಾಮರಾಜನಗರದಲ್ಲಿ ಶವವನ್ನು ಹೂತಿಟ್ಟಿರುವಂಥ ಪ್ರಕರಣ ಇದು. ವಾಮಾಚಾರ ರೀತಿಯಲ್ಲಿ ಆ ಶವ ಪತ್ತೆ ಆಗುತ್ತೆ. ಸಾಕಷ್ಟು ಅನುಮಾನ ಇತ್ತು. ಈಗ ಕೊನೆಗೂ ಕೂಡ ಆ ಶವದ ಗುರುತನ್ನು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಿನ್ನೆ ಅಂಪಪುರದ ನದಿ ತೀರದಲ್ಲಿ ಮಹಿಳೆಯ ಶವ ಸಿಕ್ಕಿದೆ. ಕೊಳ್ಳೇಗಾಲ ಮೊಳೆಯ ನಿವಾಸಿ ಸೋನಾಕ್ಷಿ ಅಂತ ದೃಢ ಆಗಿದೆ. ಕೆಲ ವರ್ಷದಿಂದ ಗಂಡನಿಂದ ಈ ಮಹಿಳೆ ದೂರ ಆಗಿದ್ರಂತೆ. ದೂರವಾಗಿ ಈ ಮಹಿಳೆ ವಾಸವನ್ನು ಮಾಡ್ತಿದ್ರು. 15 ವರ್ಷಗಳ ಹಿಂದೆ ಸೋದರ ಮಾವನ ಜೊತೆ ಮದುವೆ ಆಗಿರುತ್ತೆ. ವಿವಾಹೇತರ ಸಂಬಂಧದಿಂದ ಕೊಲೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕೊಳ್ಳೇಗಾಲ ಪಟ್ಟಣ ಪೊಲೀಸರಿಂದ ಈಗ ತನಿಖೆ ಮುಂದುವರಿತಾ ಇದೆ. ಅಂದರೆ ವಾಮಾಚಾರದ ರೀತಿಯಲ್ಲಿ ಕೇವಲ ಒಂದು ಕೈ ಮಾತ್ರ ಹೊರಗಡೆ ಇಟ್ಟು ಆ ರೀತಿ, ಅಂದರೆ ವಾಮಾಚಾರ ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ಇದನ್ನು ಹೂತಿಟ್ಟಿರುವಂಥ ಶವ ಇದು. ಹೊರಗಡೆ ಒಂದೇ ಕೈ ಕಾಣ್ತಾ ಇತ್ತು. ಅಂದರೆ ಈ ಕೊಲೆ ಯಾಕಾಗಿದೆ ಅನ್ನೋಂಥ ಸಾಕಷ್ಟು ಅನುಮಾನ ಇತ್ತು. ಇದು ಕೊಲೆನಾ ಅಥವಾ ವಾಮಾಚಾರನ ಅಥವಾ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ಮಾಡಲಾಗಿದೆಯಾ, ಯಾವ ಕಾರಣಕ್ಕಾಗಿ ಕೊಲೆ ಆಗಿರ್ಬೋದು ಅನ್ನೋಂಥ ಅನುಮಾನ, ಆ ರೀತಿಯ ಚರ್ಚೆಗಳು ಇತ್ತು. ಬಟ್ ಕೊನೆಗೂ ಕೂಡ ಆ ಶವ ಯಾರ್ದು ಅನ್ನೋದೀಗ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. ಈಗ ತನಿಖೆಗೆ ಮುಂದಾಗಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಆ ವಿವಾಹೇತರ ಸಂಬಂಧದಿಂದ, ಅಂದರೆ ಅವರ ಸಂಬಂಧಿಕರಿಂದ ಈ ಕೊಲೆ ಆಗಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಕೊಳ್ಳೇಗಾಲ ಪಟ್ಟಣ ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ. 15 ವರ್ಷಗಳ ಹಿಂದೆ ಸೋದರ ಮಾವನ ಜೊತೆ ಮದುವೆಯಾಗಿರುತ್ತೆ ಈ ಮಹಿಳೆಯದ್ದು. ಇದ್ದಕ್ಕಿದ್ದಾಗೆ ಈ ರೀತಿಯ ಕೊಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರದಲ್ಲಿ ಮಹಿಳೆಯ ಶವ ಹೂತಿಟ್ಟ ಪ್ರಕರಣ ಇದು. ಹೂತಿಟ್ಟಿದ್ದ ಶವದ ಗುರುತನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈಗ ತನಿಖೆಗೆ ಮುಂದಾಗಿದ್ದಾರೆ. ಈ ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದರೆ ತುಂಬ ದಿನಗಳ ಹಿಂದೆ ಈ ಕೊಲೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ತನಿಖೆಗೆ ಪೊಲೀಸ್ನವರು ಮುಂದಾಗಿದ್ದಾರೆ. ನೋಡಬೇಕು ಯಾವ ಕಾರಣಕ್ಕೆ ಈ ಕೊಲೆ ಆಯಿತು, ಯಾರು ಕೊಲೆ ಮಾಡಿದರು. ಮದುವೆ ಆಗಿತ್ತಂತೆ, 15 ವರ್ಷದಿಂದ ಗಂಡನಿಂದ ದೂರ ಇದ್ದರು. ಬಟ್ ಆ ಗಂಡನ ಕಡೆಯವರಿಂದ ಈ ಕೊಲೆ ಆಗಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಂದ್ರ, ಈಗ ಆರಂಭದಲ್ಲಿ ವಾಮಾಚಾರನೋ ಬೇರೆ ಬೇರೆ ರೀತಿಯ ಅನುಮಾನ ವ್ಯಕ್ತವಾಗ್ತಾ ಇತ್ತು. ಬಟ್ ಈ ಒಂದು ಶವವನ್ನು ನೋಡ್ತಾ ಇದ್ರೆ ಸುಮಾರು ದಿನಗಳ ಹಿಂದೆನೇ ಕೊಲೆ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ ಈ ವಿಚಾರವಾಗಿ? ಹೌದು ಹೇಮಕುಮಾರ್, ಏನು ಕೊಳ್ಳೇಗಾಲ ತಾಲೂಕಿನ ಹಳೆ ಅಂಪಾಪುರದ ಸುವರ್ಣವತಿ ನದಿ ದಂಡೆ ಬಳಿ ಹೂತಿಟ್ಟಿದ ಶವ, ಅದರ ಒಂದು ಗುರುತನ್ನು ಪತ್ತೆ ಹಚ್ಚಲಾಗಿದೆ. ಕೊಳ್ಳೇಗಾಲ ಮೊಳೆ ಗ್ರಾಮದ ಕಳೆದ ಕೆಲವು ದಿನಗಳಿಂದ ನಾಪತ್ತೆಯಾಗಿದೆ ಅಂತ ಸೋನಾಕ್ಷಿ ಎಂಬುದು ಅಂತ ತಿಳಿದು ಬಂದಿದೆ. ಸದ್ಯ ಪೊಲೀಸರು ವಾಮಾಚಾರದ ಏನ್ ಶಂಕೆ ವ್ಯಕ್ತವಾಗಿತ್ತು ಅದನ್ನ ಅಳಗಳೆದು ಇದು ವಿವಾಹೇತರ ಸಂಬಂಧ ಶಂಕೆಯಿಂದ ಆಕೆಯನ್ನ ಕೊಲೆ ಮಾಡಿ ಆಕೆಯನ್ನ ಹೂತಾಕಿದ್ದಾರೆ ಅಂತ ಮೇಲ್ನೋಟಕ್ಕೆ ಒಂದು ತಿಳಿದುಕೊಂಡಿದ್ದಾರೆ. ತನಿಖೆಯಿಂದ ದೃಢಪಟ್ಟಿದೆ. ಸದ್ಯ ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದು, ಆದರೆ ವಾಮಾಚಾರದ ಯಾವುದೇ ರೀತಿ ಅಂತ ನಡೆದಿಲ್ಲ. ಆಕೆ ಮತ್ತೆ ಇನ್ನೇನು ಆಕೆ ಶವ ದೊರೆತಿದೆ ಅದು ಕೊಳ್ಳೇಗಾಲ ಮೂಳೆಯಿಂದ ಸಮೀಪವೇ ಇದ್ದು ಆಕೆ ಕಳೆದ ಕೆಲವು ದಿನಗಳಿಂದ ದೂರ ಮನೆ ಬಿಟ್ಟು ಹೋಗಿದ್ಲು. ಜೊತೆಗೆ ಆಕೆ ಕಳೆದ 15 ವರ್ಷದ ಹಿಂದೆ ತನ್ನ ಸೋದರ ಮಾವನನ್ನೇ ಮದುವೆಗಿದ್ಲು ಮತ್ತೆ ಗಂಡನಿಂದ ಕೂಡ ದೂರ ಇದ್ಲು. ಆಕೆ ಆಗಾಗ್ಗೆ ಪದೇ ಪದೇ ಮನೆ ಬಿಟ್ಟು ಹೋಗುವಂತ ಒಂದು ಚಾಳಿಯನ್ನ ರೂಢಿಸ್ಕೊಂಡಿದ್ಲು. ಅದೇ ರೀತಿ ಮನೆ ಬಿಟ್ಟು ಹೋದಂತ ಸಂದರ್ಭದಲ್ಲಿ ವಿವಾಹಿತರ ಶಂಕೆ, ವಿವಾಹಿತರ ಸಂಬಂಧ ಇಟ್ಕೊಂಡಿದ್ಲು. ಆತ ಪ್ರಿಯಕರನ್ನೇ ಆಕೆಯನ್ನ ಕೊಂದು ಹೂತಿಟ್ಟು ಪರಾರಿಯಾಗಿದ್ದಾನೆ ಅಂತ ತಿಳಿದು ಬಂದಿದೆ. ಸದ್ಯ ಕೊಳ್ಳೇಗಾಲ ಪಟ್ಟಣ ಠಾಣೆ ಪೊಲೀಸರು 3 ತನಿಖಾ ತಂಡಗಳನ್ನ ರಚನೆ ಮಾಡಿಕೊಂಡು ಆ ಪರಾರಿಯಾದಂತ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಮುಂದಾಗಿದ್ದಾರೆ ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.